ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಮ ಮಂದಿರ ಹುಂಡಿ ಕಳುವಿನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ. 1 ವಾರದ ಒಳಗೆ ತನಿಖಾ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸೂಚನೆಯನ್ನ ನೀಡಲಾಗಿದೆ. ನೋಡಿ, ಹಗರಣದ ತನಿಖೆಯ ವಸ್ತುಸ್ಥಿತಿ ವರದಿಯನ್ನ ಸುಪ್ರೀಂ ಕೋರ್ಟ್ ಈಗ ಕೇಳಿರೋದು. 1 ವಾರದ ಒಳಗೆ ತನಿಖಾ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸೂಚನೆಯನ್ನ ನೀಡಲಾಗಿದೆ. ಹಗರಣದ ತನಿಖೆಯ ವಸ್ತುಸ್ಥಿತಿ ವರದಿಯನ್ನ ಕೇಳಿದೆ ಈಗ ಸುಪ್ರೀಂ ಕೋರ್ಟ್. ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರಕ್ಕೂ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿರೋದು. ಎಸ್ಐಟಿ ತನಿಖೆ ತೃಪ್ತಿಕರವಾಗಿಲ್ಲ ಅಂತ ವಾದಿಸಿದ್ದಾರೆ ದೂರುದಾರರು. ಪ್ರಕರಣದ ಸಿಬಿಐ ತನಿಖೆಗೆ ಆಗ್ರಹಿಸಿದ ದೂರುದಾರರ ಪರ ವಕೀಲರು ಮೊದಲು ಎಸ್ಐಟಿ ತನಿಖಾ ವರದಿ ಬರಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ವರದಿ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈವರೆಗಿನ ತನಿಖಾ ವರದಿ ಬಹಿರಂಗ ಆಗುವುದನ್ನ ತಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಹಗರಣದಲ್ಲಿ ಟ್ರಸ್ಟ್ ಸದಸ್ಯರ ಪಾತ್ರದ ಬಗ್ಗೆಯೂ ಮಾಹಿತಿಯನ್ನ ಕೋರಿದ್ದಾರೆ ಸುಪ್ರೀಂ ಕೋರ್ಟ್. ರಾಮ ಮಂದಿರ ಹುಂಡಿ ಕಳುವಿನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿರೋದು. ಇಡೀ ದೇಶದ ಗಮನ ಸೆಳೆದಿರುವಂತಹ ಒಂದು ಪ್ರಕರಣ ಇದು. ಯಾಕೆ ಅಂತ ಅಂದ್ರೆ, ರಾಮ ಮಂದಿರದಲ್ಲೇ ಇಂಥ ಹುಂಡಿ ಕಳ್ಳರಿದ್ದಾರೆ ಅಂತ ಅಂದಾಗ ಹೇಗೆ ಅಲ್ಲಿನ ಏನು ಆಡಳಿತ ಮಂಡಳಿಯವರು ಅಥವಾ ರಾಮ ಮಂದಿರವನ್ನ ನೋಡ್ಕೊಳ್ಳುವಂಥವರೇ ಹುಂಡಿಯನ್ನ ಕದೀತಾರೆ ಅಂದ್ರೆ ಏನರ್ಥ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಹಗರಣದ ತನಿಖೆಯ ವಸ್ತುಸ್ಥಿತಿ ವರದಿಯನ್ನ ಕೇಳ್ತಾ ಇರೋದು. ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರಕ್ಕೂ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದೆ. ಎಸ್ಐಟಿ ತನಿಖೆ ತೃಪ್ತಿಕರವಾಗಿಲ್ಲ ಅಂತ ದೂರುದಾರರ ಪರ ವಕೀಲರು ವಾದಿಸಿದ್ದಾರೆ. ಪ್ರಕರಣದ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ ದೂರುದಾರರ ಪರ ವಕೀಲರು. ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ. ಆದರೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಇಲ್ಲ ಮೊದಲು ಎಸ್ಐಟಿ ತನಿಖಾ ವರದಿ ಬರಲಿ, ಅದಾದ ನಂತರ ಮುಂದೆ ಯೋಚನೆ ಮಾಡೋಣ. ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಈಗ ಸುಪ್ರೀಂ ಕೋರ್ಟ್. ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ವರದಿ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದು. ಈವರೆಗಿನ ತನಿಖಾ ವರದಿ ಬಹಿರಂಗ ಆಗೋದನ್ನ ತಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹಗರಣದಲ್ಲಿ ಟ್ರಸ್ಟ್ ಸದಸ್ಯರ ಪಾತ್ರದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೋರಿದೆ ಸುಪ್ರೀಂ ಕೋರ್ಟ್. ಅಂದ್ರೆ ಹಗರಣದಲ್ಲಿ ಟ್ರಸ್ಟ್ ಸದಸ್ಯರ ಪಾತ್ರ ಎಷ್ಟರ ಮಟ್ಟಿಗಿದೆ, ಯಾರ್ಯಾರಿದ್ದಾರೆ, ಹೇಗಿದೆ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೇಳಿದೆ ಸುಪ್ರೀಂ ಕೋರ್ಟ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಸೊ ಹಾಗಾಗಿ ಮುಂದಿನ ಸೋಮವಾರದ ದಿನ ವಿಚಾರಣೆ ಮುಂದೂಡಲಾಗಿದೆ. ಆಗ ಯಾವ ರೀತಿಯಾದಂತಹ ವಿಚಾರಣೆ ನಡೆಯುತ್ತೆ ಅನ್ನೋದು ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಈಗ ಜೊತೆಗೆ ದೂರುದಾರರ ಪರ ವಕೀಲರು ಹೇಳ್ತಾ ಇರೋದು ಈ ಪ್ರಕರಣವನ್ನ ಸಿಬಿಐಗೆ ಕೊಟ್ಟರೆ ಸೂಕ್ತ ಅಂತ ಹೇಳಿ. ಬಟ್ ಇಲ್ಲ, ಎಸ್ಐಟಿ ಈಗ ವಿಚಾರಣೆ ನಡೆಸ್ತಾ ಇದೆ, ತನಿಖೆ ಮಾಡ್ತಾ ಇದೆ. ಎಸ್ಐಟಿಯ ಪೂರ್ಣ ಪ್ರಮಾಣದ ವರದಿ ಕೈ ಸೇರಲಿ, ಅದಾದ ನಂತರ ಒಂದು ತೀರ್ಮಾನಕ್ಕೆ ಬರೋಣ ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಇಡೀ ದೇಶವೇ ಈ ಒಂದು ಪ್ರಕರಣವನ್ನ ನೋಡ್ತಾ ಇದೆ, ಗಮನವಿಟ್ಟು ನೋಡ್ತಾ ಇದೆ. ಇಂಥ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತು. ಏನಾಯ್ತು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು? ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಮಂದಿರ ದೇಣಿಗೆ ಪ್ರಕರಣ ಏನಿದೆ, ಈ ಒಂದು ಹಗರಣ ನಡೆದಿದೆ. ಜೊತೆಗೆ ಚಿನ್ನ ಬೆಳ್ಳಿಯನ್ನು ಯಾರು ದೇವರಿಗೆ ಒಂದು ಕಾಣಿಕೆಯಾಗಿ ನೀಡ್ತಿದ್ರು, ಆ ಕಾಣಿಕೆಯಲ್ಲೂ ಕೂಡ ಮೋಸಗಳಾಗಿದ್ದಾವೆ ಅನ್ನೋ ಪ್ರಕರಣ ಏನಿದೆ, ಇದ್ರ ಬಗ್ಗೆ ಒಂದು ಸಮಗ್ರವಾದಂತಹ ತನಿಖೆ ನಡೀಬೇಕು. ಅದು SIT ಏನು ತನಿಖೆ ನಡೆಸ್ತಾ ಇದೆ ಅದು ತೃಪ್ತಿಕರವಾಗಿಲ್ಲ. SIT ನಡೀತಿರೋ ತನಿಖೆಯಲ್ಲಿ ಯಾರು ರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ಇದೆ, ಆ ಟ್ರಸ್ಟ್ನ ಸದಸ್ಯರು ಮತ್ತು ಪ್ರಧಾನ ಕಾರ್ಯದರ್ಶಿ, ಈ ಹಿಂದೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಚಂಪತ್ ರಾಯ್ ಅವ್ರನ್ನ ರಕ್ಷಿಸುವಂಥ ಕೆಲಸ ನಡೀತಾ ಇದೆ ಅನ್ನೋ ಆರೋಪಗಳೆಲ್ಲ ಕೇಳಿಬಂದಿದ್ವು. ಈ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಒಂದು ಅಲಹಾಬಾದ್ ಹೈಕೋರ್ಟ್ನಲ್ಲೂ ಕೂಡ ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂಗೆ ಅರ್ಜಿ ಸಲ್ಲಿಸಲಾಗಿತ್ತು, CBI ತನಿಖೆಗೆ ಕೋರಲಾಗಿತ್ತು. ಆದರೆ ಅಲಹಾಬಾದ್ ಹೈಕೋರ್ಟ್ ಆ ಅರ್ಜಿಯನ್ನು ತಿರಸ್ಕರಿಸಿತ್ತು. ಇದೀಗ ಇದೇ ಒಂದು ದೂರುದಾರರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿರೋ ಪ್ರಕಾರ ಈ ಪ್ರಕರಣದ ಸಂಬಂಧಪಟ್ಟಂಗೆ SIT ತನಿಖೆ ನಡೀತಾ ಇದೆ, ಅದು ತೃಪ್ತಿಕರವಾಗಿಲ್ಲ. SIT ತನಿಖೆ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಬೇಕಾಗಿದೆ ಅಂತ ಹೇಳ್ಬಿಟ್ಟು ದೂರುದಾರರು ಕೇಳಿದ್ರು. ಈಗ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿದೆ.
ಒಂದು ವಾರದ ಒಳಗಡೆ SIT ತನಿಖಾ ವರದಿಯ ವಸ್ತುಸ್ಥಿತಿ ವರದಿ ಏನಿದೆ, ಸ್ಟೇಟಸ್ ರಿಪೋರ್ಟ್ ಏನಿದೆ ಅದನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ಈ ಒಂದು ವರದಿ ಏನಿದೆ ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ಕೊಡಿ ಅಂತ ಕೇಳಿದೆ. ಅಂದರೆ ಈ ವರದಿಯ ಅಂಶಗಳು ಸೋರಿಕೆ ಆಗಬಾರ್ದು. ಜೊತೆಗೆ ಈ ತನಿಖಾ ವರದಿ ತನಿಖೆ ಪ್ರಗತಿಯಲ್ಲಿರೋ ಕಾರಣದಿಂದಾಗಿ ತನಿಖಾ ವರದಿಯಲ್ಲಿರೋ ಅಂಶಗಳೇನಾದ್ರು ಸೋರಿಕೆ ಆದರೆ ಆರೋಪಿಗಳು ಬಚಾವಾಗುವಂಥ ಸಾಧ್ಯತೆ ಇದೆ. ಜೊತೆಗೇ ಹೊಸದಾಗಿ ಯಾರನ್ನ ಬಂಧನ ಮಾಡಬೇಕು ಅವರು ಕೂಡ ತಲೆಮರೆಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಾಗಿ ತನಿಖಾ ವರದಿಯನ್ನು ಒಂದು ಸೀಲ್ಡ್ ಕವರಲ್ಲಿ ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ನಂತರ ತನಿಖಾ ವರದಿಯ ಪ್ರಗತಿ ಏನಿದೆ ಅದನ್ನು ಗಮನಿಸಿ ಆ ನಂತರ ಈ ಪ್ರಕರಣವನ್ನು SITಯ ತನಿಖೆ ತೃಪ್ತಿಕರವಾಗಿದ್ದರೆ SITನೇ ಮುಂದುವರಿಸಲಿ ಅಂತ ಹೇಳ್ಬೋದು. ಅಥವಾ SIT ತನಿಖೆ ತೃಪ್ತಿಕರ ಆಗಿಲ್ಲ ಅಂತ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಅದನ್ನು CBI ತನಿಖೆಗೂ ವಹಿಸ್ಬೋದಾಗಿದೆ. ರಾಮ್, ಈ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮತ್ತು ಏನು ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕುರಿತಾಗಿ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದೆ. ರಾಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.